ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಹುಬ್ಬಳ್ಳಿಯಲ್ಲಿ 12ನೇ ಮೇ ಸಾಹಿತ್ಯ ಮೇಳ ಆರಂಭ ಆಗಿದೆ. ಆ ಸುದ್ದಿಯನ್ನು ನಮ್ಮ ಪ್ರಜಾಂಗಣೆಯಲ್ಲಿ ನಾನು ನೋಡಿದೆ. ಅದು 8ನೇ ಪುಟದಲ್ಲಿ ಕೆಳಗ. ನಿಜವಾಗಿ ಈ ವಾರ್ತೆ, ಈ ಸುದ್ದಿ ಫ್ರಂಟ್ ಪೇಜಿಗೆ ಬರಬೇಕಾಗಿತ್ತು. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದಿದ್ದು. ಜನಕ್ಕೆ ಹೋಗಿ ಮುಟ್ಟಬೇಕು. ಜನ ನೋಡೋದು ಯಾವ ಪೇಜ, ಪತ್ರಿಕೆ ಓದೋರಿಗೆ ಹೇಳಬೇಕಾಗಿಲ್ಲ. ಫ್ರಂಟ್ ಪೇಜು, ಲಾಸ್ಟ್ ಪೇಜು ಆಟದ್ದು ನೋಡ್ತಾರೆ. ಆಮೇಲೆ ಸಿನಿಮಾ ಪೇಜು, ಸ್ವಲ್ಪ ಆಸಕ್ತಿ ಇದ್ದವ್ರು ಲೈಕ್ ಎಡಿಟೋರಿಯಲ್ ಪೇಜು, ಉಳಿದ ಸುದ್ದಿಗಳು ನೋಡಿಟ್ಟು ಬಿಡ್ತಿರ್ತಾರೆ. ಹೀಗಾಗಿ 8ನೇ ಪೇಜಲ್ಲಿ ಬಂದದ. ಅದು ಈ ನಾಡಿನ ವಿಚಾರವಂತರು, ಬುದ್ಧಿವಂತರು, ಒಂದು ಹೋರಾಟಗಾರರು ಎಲ್ಲರೂ ಕುಡ್ಕೊಂಡು ದೇಶದ ಒಗ್ಗಟ್ಟಿಗೆ ಹೋರಾಟ ಅನಿವಾರ್ಯ ಅನ್ನುವಂಥ ಮಾತು ಮಾತಾಡ್ತಾ, ಇಲ್ಲೇ ತೆಲುಗು ಸಾಹಿತ್ಯ ಪಾಣಿ ಅವ್ರು ಮಾತಾಡಿದ ಒಂದು ಮಾತು ಹೇಳ್ತಾ ಇದ್ದೀನಿ, ಓದ್ತಾ ಇದ್ದೀನಿ. ನಿರಂಕುಶ ಪ್ರಭುತ್ವವಾದಿಗಳು ಜಾತಿಗಳ ಮಧ್ಯೆ ಒಡಕು ಸೃಷ್ಟಿಸುತ್ತಾರೆ. ಸಾಂಸ್ಕೃತಿಕ ಅಸ್ತ್ರವನ್ನು ಬಳಸಿ ಸಮಾಜದಲ್ಲಿ ಬಿರುಕು ಮೂಡಿಸುತ್ತಾರೆ. ಭಾರತವನ್ನು ಛಿದ್ರವಾಗಲು ಬಿಡದೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡೋಣ ಅಂತೇಳಿ ನಮ್ಮ ತೆಲುಗು ಕವಿ ಸಾಹಿತಿ ಪಾಣಿ ಅವರು ಹೇಳಿದರು. ಅಡ್ಡಿಲ್ಲ, ಒಳ್ಳೆ ವಿಚಾರ. ಅದೇ ಕಾಲಕ್ಕೆ ಇನ್ನೊಂದು ಕಡೆ ಇನ್ನೊಬ್ಬರು ಮಾತಾಡ್ತಾ ಇದ್ದಾರೆ. ಪ್ರೊಫೆಸರ್ IG ಸನದಿ ಅನ್ನೋರು, ತುಪ್ಪ ತಿಂದವರು ಮಾತ್ರ ಪ್ರತಿಭೆಗಳಲ್ಲ, ಮಣ್ಣಿನಲ್ಲೂ ಪ್ರತಿಭೆಗಳಿವೆ ಎಂಬುದಕ್ಕೆ ಈ ಮೇಳ ಸಾಕ್ಷಿ. ಕೋಮುವಾದಿ ಮನುವಾದಿಗಳನ್ನು ಎದುರಿಸಲು ಇಂಥ ಸಮ್ಮೇಳನ ಸಹಕಾರಿ. ನಾವೆಲ್ಲ ಸಂಸ್ಕೃತಿಯ ಉದ್ಧಾರಕರು, ಸಾಹಿತ್ಯದ ಆರಾಧಕರು ಆಗಬೇಕು. ಇದು ಈ ದಿನಗಳಲ್ಲಿ ಅಗತ್ಯ ಮತ್ತು ಅನಿವಾರ್ಯ ಅಂತ ಹೇಳಿದರು ಮಾಜಿ ಸಂಸದ ಪ್ರೊಫೆಸರ್ IG ಸನದಿ ಅವರು. ಮತ್ತು ಇನ್ನೊಂದು ನಮ್ಮ ಪತ್ರಕರ್ತ ಶರತ್ ಕುಮಾರ್ ಬೆಳಗೆರೆ ಅವರು, ಪ್ರಜಾಪ್ರಭುತ್ವ ರಾಷ್ಟ್ರ ನಾಶ ಮಾಡಿ ಮನುವಾದಿ ರಾಷ್ಟ್ರ ನಿರ್ಮಿಸಲು ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಕೆಲವರಲ್ಲ, ಹಲವು ಜನ. ಸಂಸದೀಯ ವ್ಯವಸ್ಥೆ ಮತ್ತು ಸಹಬಾಳ್ವೆಯಲ್ಲಿ ನಂಬಿಕೆ ಇರುವ ಶಕ್ತಿಗಳೆಲ್ಲ ಇದರ ವಿರುದ್ಧ ಹೋರಾಡಬೇಕು. ಅವರಿಂದ ಅಧಿಕಾರ ಕಿತ್ತುಕೊಳ್ಳುವವರೆಗೂ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶರತ್ ಕುಮಾರ್ ಬೆಳಗೆರೆ ಅವರು. ಅದು ಸತ್ಯನ? ಆದರೆ ಈಗ ನಾವು ಮಾಡುತ್ತಿರುವಂಥ ಹೋರಾಟ ಅವ್ರು ಕಿತ್ತು ಹೋಗ್ಲಿಕ್ಕೆ ಸಾಧ್ಯದನ ಅನ್ನುವಂಥ ಪ್ರಶ್ನೆ